ನಮಸ್ಕಾರ ಗೈಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೊಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಊದ ಗಿಡಕ್ಕೆಲ್ಲ ಫುಲ್ಲು ರೋಗ ಹುಳ ಹೋಯ್ತವೆ. ಏನು ಮಾಡೋದು, ಎಷ್ಟು ಔಷಧಿ ಹೋದರೂ ಕಂಟ್ರೋಲ್ ಆಗೋಲ್ಲ. ಅದಕ್ಕೋಸ್ಕರ ಇವತ್ತೊಂದು ಸ್ಪ್ರೇ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ಮೆಡಿಷನ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಗುರು. ಮೆಡಿಷನ್ ಹೊಡೆದು ಸುಮ್ಮನೆ ಹೊಡಿತಾ ಇದ್ರೆ ಬೆಳೆ ಬರೋಲ್ಲ, ಹೊಡೆದ್ರೆ ರೈಟ್ ಸಿಗೋಲ್ಲ. ಏನು ಮಾಡೋಣ. ನಮಗ್ ಮುಂಗಾರು ಮಳೆ ಸಖತ್ತಾಗಿ ಬಂದಿದೆ. ಇಷ್ಟಕ್ಕಾಗಲೇ ಎಳ್ಗಳೆಲ್ಲ ಚೆನ್ನಾಗಿ ಬೆಳೆದಿ ಒಳ್ಳೆ ದುಡ್ಡು ಮಾಡ್ಬೋದಿತ್ತು. ಎಳ್ಳಿಗೆ ಹೆವಿ ರೈಟ್ ಇದೆ, 18,000 ಇದೆ ಕ್ವಿಂಟಲ್ಲು. ಆದ್ರೆ ಈ ಸಲ ಎಳ್ಳು ಬರಲ್ಲ, ಹೆವಿ ಅದು ಡಬಲ್ ರೈಟ್ ಆಗುತ್ತೆ. ಆದ್ರೆ ಎಳ್ಳು ಇರಲ್ಲ, ರೈತರಿಗೆ ಏನು ಸಿಗಲ್ಲ ಗುರು. ಇನ್ನೇನು ಹೊಲದ ಹತ್ರ ಬಂದೆ. ಮೆಡಿಷನ್ ಇಲ್ಲಿದೆ ನೋಡಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಫುಲ್ ಆಗೈತೆ. ಈ ಗಿಡಗಳು ಸ್ವಲ್ಪ ರೋಗ ಜಾಸ್ತಿ ಹೊಡೆದೈತೆ ಅಂದರು, ಅದಕ್ಕೆ ರೋಗ ಹುಳ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ರಬ್ಬಿಸ್ಬಿಡೋದು ಈಗ. ಅವು ಮೊನ್ನೆಗಿಂತ ಸ್ವಲ್ಪ ರಸ ಇರುವ ಕೀಟಗಳ ಕಾಟ ಜಾಸ್ತಿಯಾಗಿದೆ. ಇದು ರೋಗ ಅಲ್ಲ, ಚಿಟ್ಟೆಗಳು ರಸ ಇರೋದ್ರಿಂದ ಎಲೆ ಆ ಥರ ಆಯ್ತವೆ. ದೋಪು ಮಾಡೋಣ ಬನ್ನಿ ಇವತ್ತು. ಸೊ ಗೈಸ್, ಮೆಡಿಷನ್ನ ಮಿಕ್ಸ್ ಮಾಡೋ ಬದಲು ಮೊದಲು ಹೊಟ್ಟೆಗೆ ಕವಳ ಹಾಕೋಬಿಡುವ. ಯಾಕಂದರೆ ಆಮೇಲೆ ಮೆಡಿಷನ್ ಕೈ ಬಾಡಿ ಎಲ್ಲ ಸ್ಮೆಲ್ಲು ತಿನ್ನೋಕ್ಕಾಗಲ್ಲ. ಬಾ 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 ಅಯ್ಯೋ, ನೀರೇ ಬರ್ತಾ ಇಲ್ವಲ್ಲ. ಡ್ಯಾಮರ್ ಮುರಿದೋಯ್ತು. ನಾನು ಯಾಕೆ ಕೈ ತೊಳಿಕ್ಕೆ ನೀರು ಬರ್ತಾ ಇಲ್ಲ ಅಂತ ನೋಡಿದ್ರೆ ಇಲ್ಲಿ ಕಡ್ಡಿ ತೋಟದಲ್ಲಿ ನೀರು ಹೋಯ್ತಾ ಇದೆ ಗುರು. ಇಲ್ಲಿ ಹೋದರೆ ಅಲ್ಲಿ ಹೆಂಗೆ ಬರುತ್ತೆ ಅಲ್ವಾ. ಟಡನ್ ಕೈಯನ್ನು ಉಜ್ಜಿ ಗೇಟನ್ನು ಹಾಕಿ ಮೇಲೆಲ್ಲ ಓಪನಲ್ಲಿದ್ದಾವೋ ಏನು ಕತೆನೋ ಗೊತ್ತಿಲ್ಲ. ಬಡ್ಗಿಡ್ ಅಂದ್ಬಿಟ್ಟವ ಆಮೇಲೆ. ಗೈಸ್, ಲಾಸ್ಟ್ ಟೈಮ್ ಒಂದು ಮೆಡಿಷನ್ ತಂದು ಸಿಕ್ಕಿದ್ದೆ, ಎಲ್ಲ ಲೀಕೇಜ್ ಆಗಿ ಹೋಗ್ಬಿಟ್ಟಿದೆ. ಅರ್ಧಕ್ಕರ್ಧ ಎಲ್ಲ ಚೆಲ್ಲೋಗಿದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಹಚ್ಬಿಡೋದು ಅಷ್ಟೇ. ಕ್ಯಾಬ್ ಬಿಗಿಯಾಗಿ ಹಾಕಿದ್ದೆ, ಆದರೂ ಯಾಕೋ ಲೀಕೇಜ್ ಆಗಿ ಸುರಿದೋಗಿದೆ. ನೋಡಿ ಎಷ್ಟು ವೇಸ್ಟಾಗಿದೆ. ರೋಡ್ ಪ್ರಮೋಟರ್ ಗಿಡ ಬೆಳವಣಿಗೆಯ ಮೆಡಿಷನ್. ಗೈಸ್, ಈಗ 12 ಕ್ಯಾನ್ಗೆ ಮೆಡಿಷನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಗೊಬ್ಬರ ಗಿಡಕ್ಕೆ. ಮಿಕ್ಸ್ ಇಟ್ ವೆಲ್. ಗೊಬ್ಬರವನ್ನು ಚೆನ್ನಾಗಿ ತಿರುಗೋಣ. ಕರಗಬೇಕಲ್ಲವೇ. ಗೊಬ್ಬರದ ಕಲರ್ ಪಿಂಕ್ ಕಲರ್ಗೆ ಕನ್ವರ್ಟ್ ಆಗೋಯ್ತು ಎಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಜಿಂಕ್. ಇದು ಆರ್ಗಾನಿಕ್, ಕೆಮಿಕಲ್ ಅಲ್ಲ. ಹೊಡ್ಕೊಂಡು ಗಿಡ ಸ್ಟ್ರಾಂಗಾಗಿ ಬೆಳವಣಿಗೆಗೆ ಸಹಕಾರಿ. ವೈಟ್ ಪೌಡರ್ ಜಿಂಕ್. ಗಾಳಿಯೋ ಅದೇನು 5 ಸೆಕೆಂಡ್ ಕರ್ವಾಯ್ತು. ಮಿಕ್ಸ್ ಇಟ್ ವೆಲ್. ಈಗ ಸ್ವಲ್ಪ ಕಲರ್ ವೈಟಿಗೆ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರಾಡಕ್ಟ್, ಇದೇ ಮೇನ್ ಪ್ರಾಡಕ್ಟ್. ಗಿಡ ಬೆಳವಣಿಗೆಗೆ, ಗಿಡಕ್ಕೆ ನೈಟ್ರೋಜನ್, ಪೊಟ್ಯಾಷಿಯಮ್ ಎಲ್ಲನೂ ಒಂದೇ ಇದರಲ್ಲಿದೆ. ಸ್ವಲ್ಪ ಇರೋದ್ರಲ್ಲಿ ಇದೆ ಕಾಸ್ಟ್ಲಿ ಮೆಡಿಷನ್. ಓಪನ್ ಆಯ್ತಾನೆ ಇಲ್ಲ. ಕಾಂಗ್ರೆಸ್ ಗಿಡವೇ. ತೊಲಗವಾಚಿ. ಮಿಕ್ಸ್ ಇಟ್ ವೆಲ್. ಕುಲಕಿ ಚೆನ್ನಾಗಿ ಕುಲಕಿ. ಬಯೋ 20
ಇದು ಕೂಡ ಆರ್ಗಾನಿಕ್, ನಾಟ್ ಕೆಮಿಕಲ್ ಇಲ್ಲ, ಆರ್ಗಾನಿಕ್. ಓಪನ್ ದಿಸ್. ಗ್ರೀನ್ ಕಲರಲ್ಲಿ ಉಂಟು. ಆರ್ಗಾನಿಕ್ ಅಂದಮೇಲೆ ಗ್ರೀನ್ ಕಲರಲ್ಲಿ ಇಲ್ಲದೆ ಇನ್ನೇನು ಕಾಚಿ ಕಲರಲ್ಲಿ ಇರುತ್ತಕ್ಕಂಥವು. ಇರುವುದರಲ್ಲಿ ಇದು ಕಾಸ್ಟ್ಲಿ. ಈಗ 250 ml ಯೂಸ್ ಮಾಡ್ಕೊಳ್ಳೋಣ. 50 1 5 100 150 200 250 ml. ಹಿಂಗಿದೆ ನೋಡಿ. ನನ್ನ ಜೀವನದಲ್ಲಿ ನೋಡದೇ ಇರುವಂತಹ ಔಷಧಿ ಕಲರೆಲ್ಲ ಇಲ್ಲವೇ. ಇದು ಆರ್ಗ್ಯಾನಿಕ್. ಇನ್ನು ನಾನು ಕೆಮಿಕಲ್ ಯೂಸ್ ಮಾಡಿಲ್ಲ, ಒಂದೇ ಒಂದು ಗೊಬ್ಬರ ಮಾತ್ರ. 1 2 3 ಪ್ಯಾಕೆಟ್ ಡಮ್ಮು, 3 ಔಷಧಿ. ಇಲ್ಲಿಂದ ಆಚೆಗೆ ಬರ್ತವೆ ನೋಡಿ, ಅವೇ ಫಂಗಿಸೈಡ್, ಪೆಸ್ಟಿಸೈಡ್ಸ್, ರೋಗ ಎಲ್ಲನೂ ಇವದೋಪು ಮಾಡಿಬಿಡೋಣ. ವಾಟರ್ ಸಾಲ್ಯುಬಲ್ ಯಾವುದೀಗ? ಫಂಗಿಸೈಡ್ ಯೂಸ್ ಮಾಡೋಣ. ಟ್ರೋಪಿ ರೋಗಗಳನ್ನು ಕಡಿಮೆ ಮಾಡುತ್ತದೆ. ಗಿಡಕ್ಕೆ ಬೆಂಕಿ ರೋಗ, ಆಲ್ ರೋಗ ಎಲ್ಲನೂ ಡಿಮರ್. ಸದ್ಯಕ್ಕೆ ಹೆಂಗೋ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಮಕ್ಕಕ್ಕೆ ಬಂದುಬಿಡ್ತು ಗಾಡಿಯ ವ್ಯವಸಾಯ, ಕೈ ಮೇಲೆಲ್ಲ ಆರ್ಬಿಡ್ತು. ಬೇಕಿತ್ತ ನಮಗಿದು? ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಮೇಲ್ಕಿತ್ತದೆ ಅಷ್ಟೇ. ಇಲ್ಲಿಂದ ಆಚೆಗೆ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಡಿಫ್ರೆಂಟ್ ಕಲರ್ ಹೋಯ್ತು ಈಗ. ಹಾಗೆ ಯಾವ ಕಲರ್ ಇತ್ತು ಈಗ? ಬ್ರೌನ್. ಯಾವ ಕಲರ್ ಇದು ನಮ್ಗೆ ಗೊತ್ತಿಲ್ಲಪ್ಪ. ಗ್ರೀನ್ ಮತ್ತೆ ಗ್ರೀನ್ ಹೋಗಿ ಈ ಕಲರ್ ಹೋಯ್ತು. ಯುವ ದೋಪು ಕಲಿ. ಅಯ್ಯೋ, ಮೆಡಿಷನ್ಗೆ ಜಾಗನೇ ಎಡಕ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಹುಳ, ಚಿಟ್ಟೆ, ಡ್ರಿಪ್ಸ್, ಮೈಟ್ಸ್ ಏನಿದ್ರು ಎಲ್ಲ ಚೀಂದಿ ಚಿತ್ರಾನ ಇದೆ. ಹೆವಿ ಸ್ಮೆಲ್ಲು ಇಲ್ಲಿಂದ ಆಚೆಗೆ. ಸೊ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ, ಅದಕ್ಕೆ ಈ ಥರ ಪ್ಯಾಕಿಂಗಲ್ಲಿದೆ. ಝೈಲೋ ಮಿಕ್ಸ್ ವೆಲ್ ಬಿಫೋರ್ ಯೂಸ್. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಯೂಸ್ ಮಾಡಿ. ಆದರೂ ಸ್ವಲ್ಪ ಇಷ್ಟು ಪ್ಯಾಕಿಂಗ್ ಇದ್ರೂ ಲೀಕೇಜ್ ಆಗ್ತಾಯಿದೆ. ಬಿಸಿಲಿನಲ್ಲಿ ಅಳಿಯಾದರೇನು ಶಿವ, ಓಪನ್ನು ಮಾಡೋದೇ ಶಿವ, ಸ್ಮೆಲ್ಲು ಗಮಗಮಿಸುತ್ತಿದೆ ಶಿವ. ಒಯ್ದು ಬಿಡೋದೇ ಕೆಲಸ. ಇದು ಬೆಳ್ಳಗೆ ಬರುತ್ತೆ. ಎಲ್ಲವೂ ಮಿಕ್ಸ್ ಆಗಿದೆ ಅನ್ಕೋತೀನಿ. ಇನ್ನೊಂದು ಇದೆ ಪ್ರಾಡಕ್ಟ್, ಅದನ್ನು ಮಿಕ್ಸ್ ಮಾಡಿ ಬಿಡೋಣ. ಹೋಗಾಚೆ. ಇದು ಅಷ್ಟೇ ಉಳಿದೆ. ಸಾಕು ಜಾಸ್ತಿ ಆಯಿತು. ಇದು ಆಯಿತು, ಅದು ಆಯಿತು. ಎಲ್ಲನೂ ಮಿಕ್ಸು ಮಾಡಿ ಆಯಿತು. ಈಗ ಚೆನ್ನಾಗಿ ಕಳಕುವುದು. ನೋಡಿ, ಈ ಫಂಗಿಸೈಡ್ದು ಎಲ್ಲ ಹೋಗಿ ಅಂಡು ಕೂತ್ಕೊಬಿಡ್ತದೆ. ಅದೇ ಸುಮ್ಮನೆ
ಮಿಕ್ಸ್ ಆಯಿತು. ಈಗ ಔಷಧಿ ಹಾಕ್ಕೊಂಡು ಸ್ಪ್ರೇ ಮಾಡೋಣ ಬರ್ರಿ. ಈಗ ಮೊದಲು ಒಂದು ಬಿಂದಿಗೆ ನೀರನ್ನು ಒಯ್ದುಕೊಳ್ಳೋಣ. ನಂತರ ಚೆನ್ನಾಗಿ ಔಷಧಿಯನ್ನು ಕಲಕಬೇಕು, ಇಲ್ಲಾಂದರೆ ಪೌಡ್ರು ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೊಗೊಬರು, ಜಗ್ಗಿ ಔಷಧಿ ಹಿಂಗೆ ಹಾಕ್ಕೊಂಡು ಹೊಡಿತಾ ಇರೋದಷ್ಟೇ. ಇನ್ನೊಂದು ಎಲ್ಲ ನಮ್ಮನೆ ಜೊತೆ ಎತ್ತುಕೊಂಡಿಲ್ಲ. ಇಲ್ಲಿಂದ ಸ್ಪ್ರೇ ಸ್ಟಾರ್ಟ್ ಮಾಡೋಣ. ಲೀಕೇಜ್ ಆಯ್ತಾ ಈಗ ಹೊಸ ಸಿಂಪಲ್ ಆಗಿ ಹಿಂಗೆ ಹೋಗ್ತಾ ಇರೋದಷ್ಟೇ. ಸೊ ಗೈಸ್, ಹೆಂಗೋ ಅರ್ಧ ಹೊಲ ಹೊಡೆದಾಯ್ತು. ಸದ್ಯಕ್ಕೆ ಪಂಪಲ್ಲಿ ಚಾರ್ಜರ್ ಖಾಲಿ ಆಯಿತು. ಇನ್ನೂ ಔಷಧಿ ನೋಡಿ ಇದೆ. ಸೊ ಮಿಕ್ಕದನ್ನ ಬಿಸಿಲು ಕೂಡ ಆಗೋಯ್ತು, ಇನ್ನು ಹೊಡಿಯೋಕ್ಕಾಗಲ್ಲ. ನಾಳೆ ಹೊಡೆಯೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಹೆಂಗೋ ಅರ್ಧ ಕ್ಲಿಯರ್ ಮಾಡಿದ್ದೀನಿ. ಸದ್ಯಕ್ಕೆ ಚಿಟ್ಟೆಗಳು ಸತ್ತು. ಗಿಡ ಡೆವಲಪ್ಮೆಂಟ್ ಹೆಂಗಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಬೇಕು ಅಷ್ಟೇ. ಮಳೆ ಬಂದರೆ ಸಂಜೆವರೆಗೂ ಮಳೆ ಬರದೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ. ಅಷ್ಟರಲ್ಲಿ ಮಳೆ ಬಂದರೆ ಹೊಡೆದಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಷ್ಟೇ. ನೋಡಿ ಅಲ್ಲಿಂದ ಎಲ್ಲ ಹಸಿರು ಹೋಗಿದೆ. ಯಪ್ಪ ಎಂಥ ಬಿಸಿಲು. ಔಷಧಿ ಕ್ಯಾನ್ ಚಾರ್ಜ್ ಖಾಲಿ ಆಗೋಯಿತು. ಈಗ ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಮನೆಗೆ ಹೋಗಿ ನಾಳೆ ಮತ್ತೆ ಕಂಟಿನ್ಯೂ ಮಾಡಬೇಕು ಗುರು. ಯಾಕೋ ಹಬೆ ಹೊಡಿತಾ ಇದೆ. ಮಳೆ ಬರುವ ಯೋಗ ಇದೆ, ಗೊತ್ತಿಲ್ಲ ಬರುತ್ತೋ ಕೈ ಕೊಡುತ್ತೋ ಯಾರಿಗೊತ್ತು. ಬರ್ರಿ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬೈ ಬಾಯ್.